ನಾನಿವತ್ತು ನಿಮಗೆ ಬೆಳಗಿನ ತಿಂಡಿಗೆ ಬೇಗ ಆಗೋ ಥರ ಮತ್ತು ತುಂಬ ಟೇಸ್ಟಿಯಾಗಿರೋ ಮಶ್ರೂಮ್ ಬಿರಿಯಾನಿ ಮಾಡೋದನ್ನು ಹೇಳ್ಕೊಡ್ತಾ ಇದ್ದೀನಿ. ತುಂಬ ರುಚಿಯಾಗೂ ಇರುತ್ತೆ, ತುಂಬ ಈಸಿನೂ ಮಾಡೋದು. ಇದಕ್ಕೆ ಬೇಕಾಗಿರೋದೇನಿಲ್ಲ, ಮಶ್ರೂಮು, ಸ್ವಲ್ಪ ಈರುಳ್ಳಿನ ಕಟ್ ಮಾಡಿಟ್ಕೊಂಡಿದ್ದೀನಿ, ಎರಡು ಟೊಮೊಟೊ ಕಟ್ ಮಾಡಿಟ್ಕೊಂಡಿರೋದು, ಕೊತ್ತಂಬರಿ ಸೊಪ್ಪು, ಪುದೀನ ಮತ್ತು ಬಟಾಣಿ ನೈಟೇ ಸ್ವಲ್ಪ ನೆನೆ ಹಾಕಿದ್ದೆ. ಇನ್ನು ಶುಂಠಿ, ಬೆಳ್ಳುಳ್ಳಿ, ಮೆಣಸಿನ್ಕಾಯಿ ಮತ್ತು ಪಲಾವ್ಗೆ ಹಾಕೋವಂಥ ಸ್ಪೈಸಸ್ಸು. ಈಗ ನಾನು ಮೊದಲು ಶುಂಠಿ, ಬೆಳ್ಳುಳ್ಳಿ, ಮೆಣಸಿನ್ಕಾಯಿ, ಸ್ವಲ್ಪ ಪುದೀನ, ಅದ್ರ ಜೊತೆ ಕೊತ್ತಂಬರಿ ಇಷ್ಟನ್ನು ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸಿನಲ್ಲಿ ಸಣ್ಣದಾಗಿ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ಜಾಸ್ತಿ ಏನು ಇದಕ್ಕೆ ರುಬ್ಕೊಳ್ಳೋದೇನಿಲ್ಲ, ಇಷ್ಟೇ ಇದೊಂದು ರುಬ್ಕೊಂಡ್ರೆ ಸಾಕು. ಈಗ ನಾನು ಸ್ವಲ್ಪ ಕುಕ್ಕರ್ಗೆ 1 ಕಪ್ ಎಣ್ಣೆನ ಬಿಸಿ ಆದಮೇಲೆ ಅದ್ರ ಜೊತೆ ಸ್ಪೈಸಸ್ಸು, ಕಸ್ತೂರಿ ಮೆಂತಿ, ಪಲಾವ್ ಎಲೆ, ಚಕ್ಕೆ ಮತ್ತು 2 ಏಲಕ್ಕಿ ಕಾಯಿ, ಅದ್ರ ಜೊತೆ ಅನಾನಸ್ ಮೂಗು. ಜಾಸ್ತಿ ಎಲ್ಲ ಹಾಕಲ್ಲ, ನನಗೆ ಲೈಟಾಗಿದ್ರೆ ಚೆನ್ನ. ಅದ್ರ ಜೊತೆ 2 ಈರುಳ್ಳಿನ ಕಟ್ ಮಾಡಿಟ್ಕೊಂಡಿದ್ದೆ. ಅದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು ಎಣ್ಣೆಯಲ್ಲಿ. ಫ್ರೈ ಆಗೋವರೆಗೂ ಈರುಳ್ಳಿನ ಚೆನ್ನಾಗಿ ಬಾಡಿಸಿ, ಆಮೇಲೆ 4 ಮೆಣಸಿನ್ಕಾಯಿ ನಾನು ಕಟ್ ಮಾಡಿಲ್ಲ, ಹಂಗೆ ಹಾಕಿದ್ದೀನಿ. ಚೆನ್ನಾಗಿ ಎಣ್ಣೆಯಲ್ಲಿ ಈರುಳ್ಳಿ ಇರೋದು ಸ್ವಲ್ಪ ಬ್ರೌನ್ ಆಗಿದ್ಮೇಲೆ ಅದಕ್ಕೆ 2 ಟೊಮೊಟೊನೂ ಅಷ್ಟೇ ನಾನು ಮಿಕ್ಸಿಗೆ ಹಾಕೊಂಡಿಲ್ಲ, ಹಾಗೇ ಕಟ್ ಮಾಡಿದ್ದೀನಿ. ಚೆನ್ನಾಗಿ ಎಣ್ಣೆಯಲ್ಲಿ ಎಷ್ಟು ಫ್ರೈ ಆದಮೇಲೆ ಬಟಾಣಿ ಇಟ್ಕೊಂಡಿದ್ನಲ್ಲ, ಅದು ಬಟಾಣಿ ಹಾಕ್ತಾಯಿದ್ದೀನಿ. ಬಟಾಣಿ, ಟೊಮೊಟೊ, ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಇವಾಗ ಮಿಕ್ಸಿಲಿ ರುಬ್ಕೊಂಡಿದ್ನಲ್ಲ ಖಾರ, ಅದನ್ನು ಹಾಕೋತಾ ಇದ್ದೀನಿ. ಅದನ್ನು ಹಾಕ್ಕೊಂಡು ಚೆನ್ನಾಗಿ ಅದು ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು. ಹಸಿ ಸ್ಮೆಲ್ಲೆಲ್ಲ ಹೋಗೋವರೆಗೂ ಹೋಗಿ ಅದು ಎಣ್ಣೆ ಬಿಟ್ಕೊಳ್ಳುತ್ತೆ, ಆವಾಗ ಗೊತ್ತಾಗುತ್ತೆ ಚೆನ್ನಾಗಿ ಫ್ರೈ ಆಗಿದೆ ಎಣ್ಣೆಯಲ್ಲಿ ಅಂತ. ಸ್ವಲ್ಪ ಅರಿಶಿನ ಪುಡಿನೂ ಹಾಕ್ತಾ ಇದ್ದೀನಿ. ತುಂಬ ಏನಿಲ್ಲ, ತುಂಬಾ ಈಸಿ. ಜೊತೆಗೆ ಮಶ್ರೂಮ್ ಮೊದಲು ತೊಳೆದು ಇಟ್ಕೊಂಡಿದ್ದೆ, ಅದನ್ನು ಇವಾಗ ಅದ್ರ ಜೊತೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಮಶ್ರೂಮೆಲ್ಲ ನೀರು ಬಿಟ್ಕೊಳ್ಳುತ್ತೆ ಚೆನ್ನಾಗಿ, ಅದು ತೊಳೆದಿರ್ತೀವಲ್ಲ ಅದು. ಅದ್ರ ಜೊತೆಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೋತೀವಿ. ಇದನ್ನೊಂದು 2-3 ನಿಮಿಷ ಹಾಗೇ ಬೇಯೋಕ್ಕೆ ಬಿಡಬೇಕು. ಮಶ್ರೂಮ್ ಎಲ್ಲ ಚೆನ್ನಾಗಿ ಬೆಂದು ನೋಡಿ ಎಷ್ಟು ಚೆನ್ನಾಗಿ ನೀರು ಬಿಟ್ಕೊಂಡಿದೆ. ಇದು ಚೆನ್ನಾಗಿ ಬೆಂದಮೇಲೆ ನಾನು ಮೊದಲೇ ಇದಕ್ಕೆ 3 ಕಪ್ಪು ಅಕ್ಕಿಗೆ 6 ಕಪ್ಪು ನೀರು, 6 ಲೋಟದಷ್ಟು ನೀರನ್ನ ಕೆಟಲಲ್ಲಿ ಮೊದಲೇ ಕಾಯಿಸ್ಕೊಂಡಿದ್ದೆ. ಇದು ಕುದಿಬೇಕಾದ್ರೆ ನಾನು ಸ್ವಲ್ಪ ಗರಂ ಮಸಾಲೆ, ಇದ್ರ ಜೊತೆಗೆ ಬಿರಿಯಾನಿ ಪೌಡ್ರೂ ಹಾಕೋತಾ ಇದ್ದೀನಿ. 1 ಪ್ಯಾಕೆಟ್ ಪೂರ್ತಿ ಹಾಕ್ಕೊಂಡಿದ್ದೀನಿ. ಟೇಸ್ಟು ಚೆನ್ನಾಗಿರುತ್ತೆ, ಬಿರಿಯಾನಿ ಥರನೇ ಇರುತ್ತೆ. ಅಕ್ಕಿನ ತೊಳೆದ್ಬಿಟ್ಟು ಹಾಕೋತಾ ಇದ್ದೀನಿ. ನಾನು ಮೊದಲೇ 3 ಕಪ್ ಅಕ್ಕಿಗೆ 6 ಕಪ್ ನೀರನ್ನ ಕೆಟಲಲ್ಲಿ ಮೊದಲೇ ಬಿಸಿ ಮಾಡಿಟ್ಟಿದ್ದೆ. ಈಗ ತೊಳೆದು ಹಾಕಿ, ಈಗ ಫೈನಲಾಗಿ ಲಾಸ್ಟು ಕುದಿಬೇಕಾದ್ರೆ ಸ್ವಲ್ಪ ನಿಂಬೆಹಣ್ಣು, 1 ಅರ್ಧ, ಅದ್ರ ಜೊತೆಗೆ ಸ್ವಲ್ಪ ಎಷ್ಟು ಬೇಕಷ್ಟು ರುಚಿಗೆ ಉಪ್ಪು ನೋಡ್ಬಿಟ್ಟು ಹಾಕೋಬೋದು. ಇನ್ನು ಸ್ವಲ್ಪ 1 ಸ್ಪೂನಷ್ಟು ತುಪ್ಪನೂ ಹಾಕ್ತಾಯಿದ್ದೀನಿ. ತುಪ್ಪ ಎಲ್ಲ ಹಾಕಾದ್ಮೇಲೆ ಈಗ ಚೆನ್ನಾಗಿ ತಿರುಗಿಬಿಟ್ಟು ಇದನ್ನು ಈಗ ಕ್ಲೋಸ್ ಮಾಡ್ತಾಯಿದ್ದೀನಿ. ಇವಾಗ 3 ವಿಷಲ್ ಬರೋಕ್ಕೆ ಬಿಡ್ತೀನಿ. ವಿಷಲ್ ಬಂದಾಯಿತು, ತೆಗಿತಾ ಇದ್ದೀನಿ. ಸ್ವಲ್ಪ ಹೊತ್ತು ಕೂಲಾದಮೇಲೆ ನೀವೇ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಅನ್ನನೂ ಅಷ್ಟೇ ಉದ್ರುದ್ರಾಗಿದೆ, ಚೆನ್ನಾಗಿದೆ. ನೀರು 3 ಲೋಟ ಅಕ್ಕಿಗೆ 6 ಲೋಟ ನೀರು ಹಾಕೋದ್ರಿಂದ ಕರೆಕ್ಟಾಗಿ ಆಗುತ್ತೆ. ಸಿಂಪಲ್ಲಾಗಿ ಆ್ಯಂಡ್ ಈಸಿ, ಬೇಗನೂ ಮಾಡ್ಕೋಬೋದು. ತುಂಬ ಏನು ಲೇಟ್ ಆಗಲ್ಲ. ಒಂದು ½ ಆನ್ ಅವರಲ್ಲಿ ಎಲ್ಲನೂ ರೆಡಿ ಮಾಡಿಕೊಂಡ್ರೆ ಬೇಗ ಮಾಡ್ಕೋಬೋದು. ನೀವು ಫ್ರೀಯಾಗಿದ್ದಾಗ ಮನೇಲಿ ಮಾಡ್ಕೊಳ್ಳಿ, ಚೆನ್ನಾಗಿದೆ ಮಶ್ರೂಮ್ ಬಿರಿಯಾನಿ. ನನ್ನ ಮಗ ಲಂಚಿಗೆ ಮಶ್ರೂಮ್ ಬಿರಿಯಾನಿನೇ ಬೇಕಂತ ಕೇಳಿದ್ದ ಅಂದ್ಬಿಟ್ಟು ನಾನು ಮಶ್ರೂಮ್ ಬಿರಿಯಾನಿ ಮಾಡಿದ್ದೆ ಬೆಳಗ್ಗೆ. ಅನ್ನನೂ ಚೆನ್ನಾಗಿ ಬಂದಿತ್ತು.
ನೋಡಿ ಹತ್ರದಿಂದ ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿತ್ತು. ಮಶ್ರೂಮ್ ಅಂತೂ ಇವಾಗ ಕಾರ್ತಿಕ ಅಲ್ಲ ಬಂದರೆ ನಾನ್ ವೆಜ್ ತಿಂದೇ ಇರೋರಿಗೆ ಮಶ್ರೂಮೇ ನಾನ್ ವೆಜ್ಜು. ಮಶ್ರೂಮು ಬಟಾಣಿ ಎಲ್ಲ ತುಂಬ ಚೆನ್ನಾಗಿ ಬೆಂದಿತ್ತು. ಟೇಸ್ಟು ಚೆನ್ನಾಗಿತ್ತು.